ಏನು ಕತೆ ಅಂತೀನಿ ನಾನು. ಇಷ್ಟೊತ್ತಾದ್ರೂ ಮನೆಗೆ ಬರಬೇಕು, ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ಅನ್ಸೋದೇ ಇಲ್ವಲ್ಲ ನಮ್ಮ ಮನೆಯವ್ರಿಗೆ. ಬೆಳಿಗ್ಗೆ ಹೊಲಕ್ಕೆ ಹೋದವ್ರದ್ದು ಇನ್ನೂ ಪತ್ತೆನೇ ಇಲ್ಲ. ಸೂರ್ಯ ನೋಡಿದ್ರೆ ಅವನ ಹೆಂಡತಿ ಮಕ್ಕಳವನ್ನ ನೋಡೋದಕ್ಕೆ ಮನೆಗೆ ಹೋಗೋ ಟೈಮ್ ಆಗೋಯ್ತು. ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಇನ್ನೂ ಸಾಯಂಕಾಲನೇ ಆಗಿಲ್ವಲ್ಲಪ್ಪ. ಏನು ಕತೆ ಅಂತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟು. ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು ಸ್ನೇಹಿತರೆ. ನನಗೆ ತಿಳಿದ ಮಟ್ಟಿಗೆ ವಿಡಿಯೋನ ಹಾಕ್ತಾ ಇದ್ದೀನಿ. ನಾನೊಂದು ಪುಟ್ಟ ಹಳ್ಳಿಯಲ್ಲಿದ್ದು ಮನೆ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಸಮಯವನ್ನು ಮೊಬೈಲಲ್ಲಿ ಕಳಿಬೇಕಿದ್ರೆ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದರಿಂದ ಏನಾದರೂ ಸಹಾಯ ಆದರೆ ನನಗೊಂದು ಸಂತೋಷ, ಖುಷಿ. ಇವತ್ತಿನ ವಿಡಿಯೋದಲ್ಲಿ ಒಂಚೂರು ಡಿಸ್ಟರ್ಬೆನ್ಸ್ ಅನಿಸ್ಬೋದು, ಯಾಕೆಂದರೆ ನಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮನೆ ಕೆಲಸದವರು ಜನರೇಟ್ರನ್ನು ಹಚ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಸೌಂಡು ಗಲಾಟೆ ಬರ್ಬೋದು. ಆದರೆ ಇವತ್ತು ವಿಡಿಯೋ ಹಾಕಲೇಬೇಕು ಅಂದ್ಕೊಂಡು ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಹಳೆಯ ವಿಡಿಯೋಗಳನ್ನು ಹೋಗಿ ನೋಡಿ. ಈ ಸುಂದರ ಸಂಸಾರದ ಕಥಾಭಾಗಗಳು ನಿಮಗೆ ಅರ್ಥ ಆಗ್ತವೆ. ನಾನು ಗಂಗಾ, ನನ್ನ ನಿಜವಾದ ಹೆಸರು ಕವಿತಾ. ಬನ್ನಿ ಸ್ನೇಹಿತರೆ, ಇವತ್ತಿನ ಕಥೆನ ನೋಡೋಣ. ಅಲ್ಲ, ಇವ್ರು ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ, ಯಾಕೋ ನಂಗೆ ಭಯ ಆಗ್ತಾ ಇದೆ. ಅತ್ತೆ ಇವರನ್ನು ಮಾತಾಡ್ಸಲ್ಲ ಅಂತ ಏನಾದರೂ ನೊಂದ್ಕೊಳ್ತಾ ಇದ್ದಾರಾ? ಮನೆಗೆ ಬರೋದೇ ಬೇಡ ಅಂತ ಅನ್ಕೋತಾ ಇದ್ದಾರಾ? ಅಥವಾ ಮತ್ತೆ ಏನಾದರೂ ಬೇರೆಯವರ ಸಹವಾಸ ಏನಾದರೂ ಮಾಡ್ತಾ ಇದ್ದಾರಾ? ಚಚೆ, ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಒಂದು ಸಾರಿ ತಪ್ಪಿನ ಅರಿವನ್ನು ಮಾಡ್ಕೊಂಡಿದ್ದಾರೆ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸಾಕಷ್ಟು ನಷ್ಟಗಳನ್ನು ಅನುಭವಿಸಿದ್ದಾರೆ. ಹಣ, ಆಸ್ತಿ, ಅಂತಸ್ತನ್ನು ಕಳ್ಕೊಂಡಿದ್ದಾರೆ. ತನ್ನ ವಿದ್ಯೆ ಬುದ್ಧಿಯಿಂದ ಗಳಿಸಿದ ಸಂಪತ್ತೆಲ್ಲ ನಾಶವಾಗಿ ಹೋಗಿದೆ. ಹೀಗಿರಬೇಕಿದ್ರೆ ಇನ್ನೊಬ್ಬರ ಸಹವಾಸ ಮಾಡೋದು ಖಂಡಿತ ಹೋಗೋದಿಲ್ಲ ಸಾಹಸಕ್ಕೆ. ಇಲ್ಲ, ಹೆಂಡತಿ ಆದವಳು ನಾನು ಅನುಮಾನ ಪಡಬಾರ್ದು. ಎಷ್ಟೋ ಕಷ್ಟಗಳನ್ನು ಎದುರಿಸಿರೋ ನನಗೆ ಇನ್ನಷ್ಟು ಕಷ್ಟ ಆ ಭಗವಂತ ಕೊಡಲಾರ. ಆದರೆ ಏನಾದರೂ ಆಪತ್ತಾಗಿರ್ಬೋದಾ? ಇಷ್ಟೊತ್ತಿಗೆಲ್ಲ ದಿವಸ ಬರ್ತಾ ಇದ್ರು ಪ್ರತಿನಿತ್ಯ, ಆದರೆ ಇವತ್ತು ಯಾಕೋ ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದಾರಲ್ಲಪ್ಪ. ಏನು ಗಂಗಾ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಓ ಜಲ್ಜಕ್ಕ, ಬನ್ನಿ ಬನ್ನಿ. ಏನಿದು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಏನಿಲ್ಲ. ಅಯ್ಯೋ ಯಾವಾಗಲೂ ಬರೋದಿಲ್ವಲ್ಲ, ಅದಕ್ಕೋಸ್ಕರ ತುಂಬಾ ದಿವಸ ಆಯ್ತಲ್ವಾ, ಇವತ್ತು ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಓ ಅಷ್ಟೇನಾ? ಏನೋ ಅನ್ಕೊಂಡಿದ್ದೆ ನಾನು. ಏನ್ ಅನ್ಕೊಂಡಿದ್ರಿ ಜಲ್ಜಕ್ಕ? ಅಯ್ಯೋ ಹೋಗ್ಲಿ ಬಿಡು. ಅಲ್ಲ, ಆ ಕಡೆ ಹೊಲ ಕಡೆ ದಾರಿ ನೋಡ್ತಾ ಇದ್ಯಲ್ಲ, ಯಾಕೆ ನಿನ್ನ ಗಂಡ ಬಂದಿಲ್ವೇ? ಹ್ಞೂ ಜಲ್ಜಕ್ಕ, ನಮ್ಮನೆಯವ್ರು ಬಂದಿಲ್ಲ. ತುಂಬಾ ಸಂಜೆ ಆಗೋಯ್ತಲ್ಲ, ರಾತ್ರಿ ಆಗ್ತಾ ಬಂತು, ಇನ್ನೂ ಬಂದಿಲ್ಲ. ದಾರಿ ಕಾಯ್ತಾ ಐತೆ. ಅಯ್ಯೋ ಗಂಗಾ, ಯಾವ್ದಕ್ಕೂ ಹುಷಾರಾಗಿರಮ್ಮ. ಹಳೆ ದಾರಿಗೆ ಹೋಗ್ಬಿಟ್ರೆ ಕಷ್ಟ ಆಮೇಲೆ. ಅಯ್ಯೋ ಚೇಚೆ, ಆ ರೀತಿ ಏನಿಲ್ಲ ಜಲ್ಜಕ್ಕ. ಯಾಕೋ ಏನೋ ತೊಂದರೆ ಆಯ್ತೇನೋ, ಅದಕ್ಕೋಸ್ಕರ ದಾರಿ ಕಾಯ್ತಾ ಇದ್ದೆ. ಡೈಲಿ ಇಷ್ಟೊತ್ತಿಗೆ ಬರ್ತಾ ಇದ್ರಲ್ವಾ, ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಅಷ್ಟೇನೆ. ಏನು ಯೋಚನೆ ಮಾಡಬೇಡಿ. ದಾರಿ ಏನು ತಪ್ಪಿಲ್ಲ ಬಿಡಿ. ಅಲ್ಲ, ಹೇಳಕ್ಕೆ ಬರಲ್ಲ. ಅದೇ ಪ್ಯಾಟಿಗೆ ಹೋಗಿ ಪ್ಯಾಟಿ ಹುಡುಗಿನ ಹುಡ್ಕೊಂಡಿದ್ನಲ್ಲ, ಹಂಗೆ ಏನಾರು ಮಾಡ್ನೇನೋ ಅಂತ. ನಮ್ಮೂರಲ್ಲೂ ಭಾಳ ಹೊಯ್ಕಳಿವೆ ಹೆಣ್ಣು ಮಕ್ಕಳು, ಹೇಳಕ್ಕೆ ಬರಲ್ಲ ಅಂತ ಅಷ್ಟೆ. ಏನು ಯೋಚನೆ ಮಾಡಬೇಡಿ ಬಿಡಿ ಜೋಜಕ್ಕ. ಬನ್ನಿ ಬನ್ನಿ, ಒಳಗಡೆ ಹೋಗಿ, ಅತ್ತೆ ಇದ್ದಾರೆ, ಹೋಗಿ ಕೂತ್ಕೊಳ್ಳಿ. ಸರಿ ಆಯ್ತಮ್ಮ. ದಾರಿ ಕಾಯ್ತಾ ಕೂತ್ಕೋ ಇಲ್ಲೇನೆ. ಬಂದ್ರೆ ಬರ್ಬೋದೇನ, ಹೇಳಕ್ಕೆ ಬರಲ್ಲ. ಇಲ್ಲ ಅಂದರೆ ಒಂತಾವ ನೀನೇ ಹೋಗಿ ನೋಡ್ಕೊಂಬ. ಅಯ್ಯೋ ಜೋಜಕ್ಕ, ಅಷ್ಟೊಂದೇನು ಭಯ ಇಲ್ಲ ನನಗೆ.
ಎಲ್ಲಾದ್ರೂ ದಾರಿಲಿ ಕಾಡು ಪ್ರಾಣಿಗಳು, ಆಮೇಲೆ ಎರಡು ಕಾಲ ಪ್ರಾಣಿಗಳು ಇರ್ತಾವಲ್ಲ, ಅಕ್ಕಪಕ್ಕದ ಮನುಷ್ಯರು ಅವ್ರು ಏನಾದ್ರು ಇದ್ರೇನ ಅಂತ ಭಯ ಅಷ್ಟೇನೆ. ಏನಾದರೂ ಹಿತಶತ್ರುಗಳು ಅಂತ ಇರ್ತಾರಲ್ಲ, ಅವರು ಏನಾದ್ರು ಕಾಲ್ಗೀಲ್ ಎಳ್ದು ಮನ್ಸಿಗೆ ನೋವು ಮಾಡ್ಕೊಂಡು ಏನೋ ಬೇಜಾರು ಮಾಡ್ಕೊಂಡು ಕುಂತವ್ರೋ ಏನ ಅಂತ ನಂಗೆ ಯೋಚನೆ ಅಷ್ಟೇ. ಹಿಂಗೆ ಬೇರೆ ಏನು ಭಯ ಇಲ್ಲ ಬಿಡಿ. ಸರಿ ಸರಿ ಬಿಡು, ನಂಗೆ ಯಾಕೆ ನಿನ್ನ ವಿಷಯ. ನಿನ್ನ ಅತ್ತೆ ತಾವ ಹೋಗಿ ಮಾತಾಡ್ಕೊಂಬರ್ತೀನಿ. ನಿನ್ನಿದೆಯಾ, ನಿನ್ನ ಗಂಡ ಇದ್ದಾನೆ, ನಿನ್ನ ಸಂಸಾರ ಇದೆ, ನಂಗೆ ಯಾಕೆ ಬೇಕವ್ವ? ಏನ ಗಿರ್ಜಾಕಂತಾವ ಕಷ್ಟ ಸುಖ ಹಂಚ್ಕೊಳಕ್ಕೆ ಅಂತ ಬರ್ತೀನಿ ನಾನು. ಸರಿ ಆಯ್ತು, ಹೋಗಿ ಕಷ್ಟ ಸುಖ ಹಂಚ್ಕೊಂಡು ಒಂಚೂರು ಕಾಫಿ ಮಾಡ್ಕೊಡ್ತಾರೆ ಅತ್ತೆ, ಕುಡ್ಕೊಂಡು ಚೆನ್ನಾಗಿ ಮನೆಗೆ ಹೋಗಿ. ಇಲ್ಲ ಅಂದ್ರೆ ಅಡುಗೆ ಮಾಡಿಟ್ಟಿನಿ, ಊಟ ಮಾಡ್ಕೊಂಡು ಹೋಯ್ತಾ ಇರಿ. ಏನು ಕೊಬ್ಬು ಇಳಿದಿಲ್ಲ ಈಕೆಗೆ. ಗಿರ್ಜಕ್ಕ ಅದು ಹೆಂಗ್ ಸಹಿಸ್ಕೊಂಡೈತೋ ಸೊಸೆನ. ನಮ್ಗೆ ಯಾಕೆ ಬೇಕು ಊರ ಸಾಬಾರಿ. ಇವಳು ಗಂಡ ಅದು ಯಾರನ್ನ ಕಟ್ಕೊಂಡು ಹೋದ್ರು ಇಟ್ಕೊಂಡು ಹೋದ್ರು ನಮ್ಗೆ ಯಾಕೆ ಬೇಕು? ನಮ್ಮ ಸಂಸಾರ ನಮಗೆ. ಗಿರ್ಜಕ್ಕ, ಗಿರ್ಜಕ್ಕ, ನಾ ಜಲ್ಜಾ ಬಂದಿದ್ದೀನಿ. ಗಿರ್ಜಕ್ಕ, ಏನ್ ಮಾಡ್ತಿದೀಯ? ಒಲೆ ತವ ಅಡಿಗೆ ಮಾಡಕತ್ತೆ, ಏನ್ ಕತಿ? ನಿನ್ ಸೊಸಿ ಬೇರೆ ಅಂಗಳಕ್ಕೆ ಬಂದು ಕುಂತವಳಲ್ಲೇ. ನಿನ್ನನ್ನೇ ಕೆಲಸ ಕಚ್ಚವಳ, ಏನ್ ಕತಿ? ನನ್ ಸೊಸೆನೂ ಆಹಾ ಅತ್ತೆ ಅಂದ್ರೆ ಏನು ಭಯ ಭಕ್ತಿ ಅಂತೀನಿ. ನಿನ್ ಸೊಸಿಗೋ ಭಯ ಭಕ್ತಿನೇ ಇಲ್ವಲ್ಲ ಗಿರ್ಜಕ್ಕ. ಅಲ್ಲ, ಈಕೆಗೆ ಏನ್ ಕೊಬ್ಬು ಅಂತೀನಿ. ಅಲ್ಲಪ್ಪ, ಶ್ರೀಮಂತಿಗೆ ಇತ್ತು, ಬಂಗ್ಲೆ ಇತ್ತು, ಒಡವೆ ಒಯ್ಡೂರಿ ಇತ್ತು, ಎಲ್ಲ ಕಳ್ಕೊಂಡು ಮತ್ತೆ ಬೀದಿಗೆ ಬಂದು ಬಿದ್ರು ಹೆಂಗ್ ಕೊಯ್ ಕೊಡಿತಾಳೆ ನೋಡು. ಬಿದ್ರು ಮೀಶಾಗ ಮಣ್ಣಾಗಿಲ್ಲ ಅನ್ನೋ ಜಾತಿ. ನೋಡು ಮತ್ತೆ ಹೆಂಗ್ ವಾಪಸ್ಸು ಗಂಡನ ಕರ್ಕ ಬಂದವಳೆ ಅಂತ. ಅಲ್ಲ, ಈಕೆನೇ ಏನಾದರೂ ಗಂಡನ ಆಸ್ತಿನೆಲ್ಲ ನುಂಗ ನೀರು ಕೂಡಿದ್ಲ, ಏನು ಕತೆ ಅಂತೀನಿ. ಅವಳು ಯಾವಳೋ ಸಂಬಂಧ ಇಟ್ಕೊಂಡಿದ್ನಲ್ಲ ಅವನು, ಅದನ್ನು ಜೋಯಿಸ್ಕೊಳಕ್ಕಾಗದೆ ಇವಳು ಮುಸುಡು ನೋಡಿದ್ರೆ ಅನ್ನನಾದ್ರೂ ಮೆಚ್ತದೆ. ಅಯ್ಯ, ಅದೇ ಸೀರೆ, ಅದೇ ಪಲಕ್ಕು, ಅದೇ ಜಡಿ, ಅದು ಬಿಟ್ಟು ಏನಾದರೂ ಒಂದು ಗಂಡ ಮೆಚ್ಚೋ ಥರನ ಇದ್ದಾಳೆ ಇವಳು. ಇವಳು ಮುಖ ನೋಡಿದ್ರೆ ಒಂದು ತುತ್ತು ಅನ್ನ ಹೋಗೋದಿರ್ಲಿ, ನೀರು ಕುಡಿಯೋಕೆ ಮನ್ಸು ಬರಲ್ಲ. ಅಂತ ಮುಖ ಗಂಟು ಹಾಕೊಂಡು ಇರ್ತಾವಳೆ. ಅದಕ್ಕೆ ಇರ್ಬೇಕು. ಅವಳ ಗಂಡ ಯಾವನ್ನ ಕೊಟ್ಕೊಂಡು ಹೋಗಿರೋದು. ಅವನಿಗೂ ಐಲು ಪೈಲು ಬೇಕಿತ್ತು, ಶ್ರೀಮಂತಿಗೆ ಇತ್ತು, ಅನುಭವಿಸಕ್ಕೆ ಒಂದು ಹುಡುಗಿ ಬೇಕಿತ್ತು. ಈ ಗಂಟು ಮುಖ ಹಾಕೊಂಡು ಅಂತಿದ್ರೆ ಯಾರು ಬರ್ತಾರೆ ಮುಸುಡು ನೋಡೋಕೆ? ಯಾವ ಗಂಡಸಿಗೂ ಹೆಂಡತಿ ಒಟ್ಟು ಒಯ್ಯಾರ ಮಾಡಿದ್ರು ಸಾಕಾಗಲ್ಲ ಅಂತಾರೆ ಈಗಿನ ಕಾಲದಾಗೆ. ಇನ್ನು ಇವಳು ಹಿಂಗೆ ಮಾಡಿಬಿಟ್ರೆ ಎಲ್ಲಿ? ಏನ ಗಿರ್ಜಕ್ಕ ಪಾಪ, ಅವಳಾಗಿದ್ದಕ್ಕೆ ಈ ಸೊಸಿನ ಮನೇಲಿ ಇಟ್ಕೊಂಡವಳೆ. ನಾನಾಗಿದ್ರೆ ಇವನು ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ಟು ಆವಯ್ಯಾರ್ತಿನೇ ಮನೆಗೆ ತಗೊಬಂದು ನಾನು ಕಾರ್ನಾಗೆ ಜೂಮ್ ಅಂತ ಹೋಯ್ತಾ ಇದ್ದೆ. ಈ ಗಿರ್ಜಕ್ಕ ನೋಡ್ರೆ ಬುದ್ಧಿಗೇಡಿ ಅನ್ನೋಂಗ್ ಥರ ಇರೋ ಶ್ರೀಮಂತಿಗೆ ಹೋದ್ರೆ ಪರವಾಗಿಲ್ಲ, ಈ ಸೊಸೆನೇ ಬೇಕು ಅಂತಾಳಲ್ಲ. ಆ ಸೊಸೆನೇ ಇದ್ರೆ ಎಷ್ಟು KG ಲೆಕ್ಕದಲ್ಲಿ ಬಂಗಾರ ಹಾಕೊಂಡು ಕೈಗೊಬ್ರು ಕಾಲಿಗೊಬ್ರು ಆಳೆಗಳು ಇಟ್ಕೊಂಡು ಜುಮ್ ಅಂತ ಕುತ್ಕೊಬೋದಿತ್ತು. ಈಗ ನೋಡಿದ್ರೆ ಎಲ್ಲರ ಮನೆಗೂ ಕೆಲಸಕ್ಕೂ ಬೇರೆ ಹೋಗ್ತಾಳೆ. ಮಾಡ್ಲಿ ಮಾಡ್ಲಿ. ಗಿರ್ಜಕ್ಕ, ಗಿರ್ಜಕ್ಕ, ಎಲ್ಲಿದ್ಯಮ್ಮ? ಒಳಗಡೆ ಇದ್ದಾರೆ, ಹೋಗಿ. ಅದೇನೋ ಒಲೆ ಮೂಲೆ. ಸೊಸೆ ಗಟ್ಟಿಗಿತ್ತಿ ಗಯ್ಯಾಳಿ. ಅಲ್ಲಿ ಒಲೆ ಬಿಡ್ದ ರೊಟ್ಟಿ ಹಂಚ್ ತಟ್ಟಕ್ಕೆ ಹಾಕಿಟ್ಟಿದ್ದಾಳೆ. ಹೋಗ್ಬಿಟ್ಟು ನೀವು ರೊಟ್ಟಿ ಹಂಚಲ್ಲಿ ರೊಟ್ಟಿ ಮಾಡಿ ಇಟ್ಟಿರ್ತಾರೆ ಅತ್ತೆ, ಹೋಗಿ ಕಡಕ್ಕ ತಿನ್ಕೊ ಬನ್ನಿ, ಸರಿನಾ? ಅಯ್ಯೋ, ಇದೇನು
ಬಂದಿದ್ದು ಇಷ್ಟ ಆಗಿಲ್ವ ನಿಂಗೆ? ಚೇಚೆ, ಆ ರೀತಿ ಏನಿಲ್ಲ ಜಯಕ್ಕ. ಅತಿಥಿ ಸತ್ಕಾರ ಮಾಡ್ಬೇಕಲ್ಲ. ನಮ್ಮನೆ ಬಂದವರಿಗೆ ಊಟ ತಿಂಡಿ ಕಾಫಿ ವಿಚಾರಿಸ್ಕೋಬೇಕಲ್ಲ, ವಿಚಾರಿಸ್ಕೊಂಡೆ ಅಷ್ಟೇ. ಹೋಗಿ ನಡೀರಿ ಒಳಗಡೆ. ನಾನು ಬರ್ತೀನಿ, ಇರಿ 1 ನಿಮಿಷ ಊಟ ಹಾಕ್ಕೊಡ್ತೀನಿ.